ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮಂಗಳವಾರ ಷಷ್ಠಿ ಇತ್ತಲ್ವಾ, ಸೊ ಅದಕ್ಕೋಸ್ಕರ ಬೆಳಗ್ಗೆ ಹೋಗಿ ನಾಗರಕಟ್ಟೆಗೆ ಪೂಜೆ ಮಾಡಿಕೊಂಡು ಅಭಿಷೇಕ ಮಾಡ್ಕೊಂಡು ಬಂದೆ. ಹೂಗಳು ಅಮ್ಮನ ತೊಗೊಬಂದು ಕೊಟ್ಟಿದ್ದರು, ಮಲ್ಲಿಗೆ ಹೂವು. ಸೊ ಅದರಿಂದನೇ ಹಾರ ಎಲ್ಲ ಪೋಣಿಸ್ಕೊಂಡು ಹೋಗ್ಬಿಟ್ಟು ಹಾಲು ಮತ್ತು ಜೇನುತುಪ್ಪ, ಗಂಧ, ಅರಿಶಿನ ಇದೆಲ್ಲ ಹಾಕಿಬಿಟ್ಟು ಅಭಿಷೇಕ ರೆಗ್ಯುಲರಾಗಿ ನಾನು ಹೇಗೆ ಷಷ್ಠಿಗೆ ಮಾಡ್ಕೊಂಬರ್ತೀನೋ ಸೊ ಆ ಥರ ಪೂಜೆ ಮಾಡ್ಕೊಂಡು ಬಂದೆ. ಇದು ನನ್ನ 7ನೇ ವಾರ ಕಂಪ್ಲೀಟ್ ಆಯಿತು. ಸೊ ಇನ್ನು ಶಿವನಿಗೆ ಮನೆಯಲ್ಲಿ ಕೂಡ ಶಿವಪ್ಪನಿಗೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಅಲ್ಲಿಗೆ ನಾಗರಕಟ್ಟೆ ಹತ್ರ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಬರೋಷ್ಟರಲ್ಲಿ 6:30 ಆಗಿತ್ತು ಫ್ರೆಂಡ್ಸ್. ಇವತ್ತು ಸ್ವಲ್ಪ ಅಂದರೆ ಲೇಟಾಗಿದ್ದೆ, 5 ಗಂಟೆಗೆ ಎದ್ದಿದ್ದು. ಮತ್ತೇನು ಅಷ್ಟೊಂದು ಬೇಗ ಎದ್ದೇಳಿಲ್ಲ, ಯಾಕಂತಂದರೆ ಮನೆಯೆಲ್ಲ ಕ್ಲೀನಾಗೇ ಇತ್ತು. ಸೊ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಹೊಸ್ಲು ಮಾತ್ರ ರಂಗೋಲಿ ಹಾಕ್ಕೊಂಡು ನಾರ್ಮಲಾಗಿ ಕೆಲಸ ಏನಿದೆ ಅದು ಮುಗಿಸ್ಕೊಳೋದು ಅಷ್ಟೇ ಅಲ್ವಾ ಅಂತ ಹೇಳಿ ಹಾಗೆ ಈ ಥರ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡು ಅಲ್ಲಿಗೂ ಹೋಗಿ ನಾಗರಕಟ್ಟೆಗೆ ಪೂಜೆ ಎಲ್ಲ ಮಾಡಿಕೊಂಡು ಅಭಿಷೇಕ ಮಾಡ್ಕೊಂಡು ಬಂದೆ. ಇನ್ನು ಶಿವಪ್ಪನಿಗೆ ನಾನು ಯಾವ ರೀತಿ ರೆಗ್ಯುಲರಾಗಿ ಜಲಾಭಿಷೇಕ ಮಾಡ್ತೀನೋ ಸೊ ಅದನ್ನೇ ಮಾಡ್ಕೊಂಡಿದ್ದೆ. ಎಷ್ಟು ಪೀಸ್ಫುಲ್ಲಾಗಿ ಅನಿಸುತ್ತಲ್ಲ. ಬೆಳಗ್ಗೆ ಮನೆಯಲ್ಲಿ ದೀಪಾರಾಧನೆ ಮಾಡಿಬಿಟ್ರೆ ಅಂತೂ ಆ ದಿನ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಏನೋ ಒಂಥರ ಗುಡ್ ಫೀಲ್ ಅನಿಸ್ತಾ ಇರುತ್ತೆ. ಇನ್ನು ಸ್ವಲ್ಪ ಮನೆ ಒಳಗಡೆ ಧೂಪ ಕೂಡ ಹಾಕಿದ್ದೆ. ಅರುಣ್ ಅವರೆಲ್ಲ ಎದ್ದು ಬರೋಷ್ಟರಲ್ಲಿ ಮನೆಯೆಲ್ಲ ಈ ರೀತಿ ಧೂಪದಲ್ಲಿ ಘಮ್ ಅಂದಿದ್ರೆ ಅವ್ರಿಗೆ ಅನಿಸುತ್ತೆ ಟೆಂಪಲಲ್ಲಿ ಇದ್ದೀನೇನೋ ಅಂತ ಹೇಳಿ ಅಂತ ಇರ್ತಾರೆ. ಇನ್ನು ನಮ್ಮ ಮನೆ ಹತ್ರ ನಮ್ಮ ರಿಲೇಟಿವ್ದು ಅವ್ರದ್ದು ಇವತ್ತು ಮನೆಯಲ್ಲಿ ರುದ್ರಾಭಿಷೇಕ ಇಟ್ಕೊಂಡಿದ್ರು. ಸೊ ಅವರು ಮನೆಗೆ ಬಂದು ಕರೆದಿದ್ರು, ಈ ಥರ ರುದ್ರಾಭಿಷೇಕ ಇದೆ ಬನ್ನಿ ಅಂತ ಅಂದ್ಬಿಟ್ಟು. ಇನ್ನು ಯಾರು ತಾನೇ ಮಿಸ್ ಮಾಡ್ಕೊತಾರೆ, ಶಿವಪ್ಪಂದಲ್ವಾ ಅಂತ ಅಂದ್ಬಿಟ್ಟು ಹೋಗಿ ರುದ್ರಾಭಿಷೇಕದ ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಕೊನೆಗೂ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಕೈಲಿ ಏನೂ ತೊಗೊಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಅಮ್ಮನವರು ನಿಜ ನನ್ನ ಕೈ ಬಿಡಲಿಲ್ಲ. ನಾನು ನಿಮಗೆ ಲಾಸ್ಟ್ ಇಯರೇ ಹೇಳಿದ್ದೆ ಈ ಥರ ಮನಿ ಸೇವಿಂಗ್ಸ್ ಮಾಡೋಣ ಅಂತ ಹೇಳಿಬಿಟ್ಟು. ಅಂದರೆ ವೀಕ್ಲಿ ನಾವು ಮನಿ ಸೇವಿಂಗ್ಸ್ ಮಾಡುವುದು. ಅಂದರೆ ಮಂಗಳವಾರ ವಾರ ಪೂರ್ತಿ ನಾವು ಏನು ಮನಿ ಸೇವಿಂಗ್ಸ್ನ ಮಾಡಿರ್ತೀವಲ್ಲ ಅದನ್ನು ತೊಗೊಂಡೋಗಿ ನೆಕ್ಸ್ಟ್ ಮಂಗಳವಾರ ಹುಂಡಿಗೆ ಹಾಕೋದು. ಇನ್ನು ನೆಕ್ಸ್ಟು ಬುಧವಾರದಿಂದ ಕಂಟಿನ್ಯೂ ಮಾಡ್ಕೊಂಡೋಗಿ ನೆಕ್ಸ್ಟ್ ಮಂಗಳವಾರ ಅದನ್ನ ಎಷ್ಟು ನಾವು ಆ ವೀಕಲ್ಲೂ ಇಷ್ಟು ಅಂತ ಇರಲಿಲ್ಲ, ಎಷ್ಟಾಗುತ್ತೋ ಅಷ್ಟು ಒಂದು ಅಮೌಂಟನ್ನ ಮಂಗಳವಾರ ನಾವು ಸೇವಿಂಗ್ಸ್ ಮಾಡೋದು ಅಂತಂದ್ಬಿಟ್ಟು. ತುಂಬ ಜನ ಆವಾಗ ನಾನು ಕಮೆಂಟ್ ಮಾಡಿ ಹೇಳಿದ್ರಿ, ಒಂದು 4-5 ಜನ ಹೇಳಿದ್ರಿ, ಅಕ್ಕ ನಾನು ಮನಿ ಸೇವಿಂಗ್ಸ್ ಮಾಡಿಬಿಟ್ಟು ಇಷ್ಟು ಗೋಲ್ಡ್ ತೊಗೊಂಡಿದ್ದೀನಿ, ಇದು ನಮ್ಗೆ ತುಂಬ ಇಷ್ಟ ಆಯಿತು ನೀವು ಕೊಟ್ಟಿದ್ದು ಮನಿ ಸೇವಿಂಗ್ಸು, ನಮಗಿನ್ನೂ ತುಂಬ ಮನಿ ಸೇವಿಂಗ್ಸ್ ಟಿಪ್ಸ್ ಕೊಡಿ ಅಂತ ಹೇಳಿಲ್ಲ ಕೇಳಿದ್ರಿ. ಸೊ ನೆಕ್ಸ್ಟ್ ಇನ್ನು ಅದನ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ಇವಾಗ ಮತ್ತೆ ನಾವು ಮನಿ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಇದರಲ್ಲಿ ಅಂದರೆ ಇದು ಫಸ್ಟ್ ಸ್ಟಾರ್ಟಿಂಗಲ್ಲೇ ನಾನು ಹಾಕ್ಬಿಟ್ಟಿದ್ದೀನಿ ಮಾರ್ಕ್ಸ್ ಎಷ್ಟೆಷ್ಟು ಆಗ್ತಾಯಿದ್ದೆ ಅಂತಂದ್ಬಿಟ್ಟು. ಅದಾದಮೇಲೆ ಏನು ಮಾಡಿದೆ ಅಂತಂದರೆ ಮಾರ್ಕ್ಸ್ ಬಿಟ್ಬಿಟ್ಟು ಹಾಕೋದು. ಮಾರ್ಕ್ಸ್ನ ಹಾಕೋದು ಬಿಟ್ಬಿಟ್ಟು, ಯಾಕಂದರೆ ಗೊತ್ತಾಗ್ಬಿಡ್ತದೆ ಇದರಲ್ಲಿ ನನಗೆ ಎಷ್ಟು ಅಮೌಂಟ್ ಇದೆ ಅಂತ ನನಗೆ ಗೊತ್ತಾಗಬಾರ್ದು. ಬಟ್ ಇದರಲ್ಲಿ ನನಗೆ ಓಪನ್ ಮಾಡಿದ್ಮೇಲೆ ಮಿನಿಮಮ್ ನನಗೆ ಒಂದು 50,000 ಆದರೂ ಅಮೌಂಟ್ ಇರಬೇಕು ಅಂತ ಅಂದ್ಬಿಟ್ಟು ನಾನು ಇದು ತೊಗೊಂಡೆ. ಅದಾದಮೇಲೆ ಇದು ಸೊ ಇದರಲ್ಲಿ ನಾನು ಸೇವಿಂಗ್ಸ್ ಮಾಡ್ಕೊಂಡಿದ್ದೆ. ಓಕೆನಾ, ಸೇವಿಂಗ್ಸ್ ಮಾಡಿಕೊಂಡು ಎಷ್ಟು ಅಮೌಂಟ್ನ ಸೇವಿಂಗ್ ಮಾಡಿದ್ದೆ ಅಂತ ಹೇಳ್ತೀನಿ, ಏನು ತೊಗೊಂಡೆ ಅಂತ ಈಗ ನಾನು ತೋರಿಸ್ತೀನಿ. ಆ್ಯಕ್ಚುಲಿ ಈ ಮನಿ ಸೇವಿಂಗ್ ಟಿಪ್ಸು ನನಗೂ ತುಂಬಾ ಇಷ್ಟ ಆಯಿತು. ನಾವು ಎಷ್ಟೊಂದು ಥರ ಮನಿ ಸೇವಿಂಗ್ಸ್ ಟಿಪ್ಸ್ ನಾನು ಶೇರ್ ಮಾಡಿದ್ದೆ ಅಲ್ವಾ. ಸೊ ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಇದ್ರ ಜೊತೆಗೆ ನಾನು ಇನ್ನೊಂದು ಸೇವಿಂಗ್ಸ್ ಕೂಡ ಮಾಡ್ತಾಯಿದ್ದೀನಿ. ಅದರಲ್ಲಿ ಎಷ್ಟಿದೆಯೋ ಏನಿದೆ ನನಗೆ ಗೊತ್ತಿಲ್ಲ. ಬಟ್ ಇದು ಮಾತ್ರ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ಸೇವಿಂಗ್ಸ್ನ ಮಾಡ್ತಾಯಿದ್ದಿದ್ದು. ಓಕೆನಾ. ಸೊ ಅದರ ಒಂದು ಪ್ರತಿಫಲದಿಂದ ಈ ವರ್ಷ ನನಗೆ ಮತ್ತು 2 ಗ್ರಾಮ್ ಗೋಲ್ಡ್ನ ತೊಗೊಳ್ಳೋಂಗಾಯಿತು. ನನಗೆ 2 ಗ್ರಾಮ್ಗೆ ಏನು ಬರುತ್ತೆ ಅಲ್ವ ಇವಾಗ, ಅಂದರೆ ಒಡವೆ ಏನು ಬರೋದಿಲ್ಲ, ಅದ್ರಲ್ಲಿ ಕೂಲಿ ವೇಸ್ಟೆಲ್ಲ ಸೇರಿದ್ರೂ ಜಾಸ್ತಿ ಆಗುತ್ತೆ. ಸೊ ಬೇಡ ಅಂತಂದ್ಬಿಟ್ಟು ಲಕ್ಷ್ಮಿ ಅಮ್ಮನವ್ರನ್ನ ಮತ್ತೆ 2 ಗ್ರಾಮ್ ಕಾಯಿನ್ಸ್ ತೊಗೊಂಡಿದ್ದೀನಿ. 2 ಗ್ರಾಮ್ ತೊಗೊಂಡೆ. ಇದ್ರ ಮೇಲೆ ಹಾಕಿದ್ದಾರೆ ನೋಡಿ 2 ಗ್ರಾಮ್. ಈ ಥರ ಸೇವಿಂಗ್ಸ್ ಮಾಡಿ ಈ ವರ್ಷ ಹೆಂಗೋ ಹಬ್ಬಕ್ಕೆ ಒಂದು 2 ಗ್ರಾಮ್ ಗೋಲ್ಡ್ನ ಪೂಜೆಗೆ ತೊಗೊಂಡು ಹಾಗಾಯಿತು. ನಾನು ಈ ಮನಿ ಸೇವಿಂಗ್ಸ್ ಟಿಪ್ಸ್ನ ನಿಮಗೆ ಶೇರ್ ಮಾಡಬೇಕಾದ್ರೆ ನಾನು ಮೊದಲೇ ಹೇಳಿದ್ದೆ ಇದನ್ನು ನಾವು ಮಂಗಳವಾರದಿಂದ ಮಾಡೋಣ ಅಂತ ಹೇಳಿಬಿಟ್ಟು.
ಇವಾಗ ನಾವು ಈ ಮಂಗಳವಾರ ಸ್ಟಾರ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಈಗ ಯಾರಾದರೂ ಈ ವಿಡಿಯೋ ತುಂಬ ಲೇಟಾಗಿ ನೋಡಿದ್ರೆ ಅಂತಂದರೆ ಆವತ್ತಿಂದನೇ ಸ್ಟಾರ್ಟ್ ಮಾಡಿ. ಈಗ ನಾವು ಈ ಒಂದು ಮನಿ ಸೇವಿಂಗ್ಸ್ನ ಮಾಡಿ ಪ್ರತಿ ಮಂಗಳವಾರಕ್ಕೆ ಒಮ್ಮೆ ನಾವು ಅಮೌಂಟ್ನ ಉಂಡಿನಲ್ಲಿ ಹಾಕುವಂಥದ್ದು. ಪ್ರತಿ ವಾರ ನಾವು ಏನೇನು ಖರ್ಚೆಲ್ಲ ಮಾಡಿ ಅದೆಲ್ಲ ಎಷ್ಟೆಲ್ಲ ಸೇವಿಂಗ್ಸ್ ಮಾಡಿಕೊಂಡು ಮನೆ ಖರ್ಚುಗಳು ಅದು ಇದು ಎಲ್ಲ ಹೋಗಿ ಅದರಲ್ಲಿ ನಾವು ₹1 ಅಷ್ಟೇ, ₹1 ನೀವು ಎಷ್ಟು ಸೇವಿಂಗ್ಸ್ ₹1 ಉಳಿದಿದ್ರೆ ಅದು ಎತ್ತಿಟ್ಟಿರಿ. ಒಂದು ಪರ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿರಿ ₹1 ಆದ್ರೂ. ಸೊ ಅದನ್ನು ಹಾಗೆ ಎತ್ತಿ ಇಟ್ಕೊತ ನೀವು ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಮಂಗಳವಾರ ಬರ್ತೈತಲ್ಲ ಆ ಮಂಗಳವಾರ ಅದನ್ನು ಎಲ್ಲ ತೆಗೆದುಬಿಟ್ಟು ಎಷ್ಟಿದೆ ಅಂತ ಕೌಂಟ್ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಯಾರಿಗೂ ಹೇಳ್ದೇನೆ, ನಿಮ್ಮ ಮನೆಯಲ್ಲೆಲ್ಲ ಯಾರಿಗೂ ಹೇಳ್ದೇನೆ ಮಂಗಳವಾರ ಆ ಉಂಡೆಗೆ ಹಾಕ್ತಾ ಬನ್ನಿ. ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಏನಾದರೂ ಗೋಲ್ಡ್ ತೊಗೊಳ್ಬೇಕು, ಸಿಲ್ವರ್ ತೊಗೊಳ್ಬೇಕು ಅಂತಂದರೆ ಈ ಟಿಪ್ಸ್ನ ಇವಾಗಿಂದ ಫಾಲೋ ಮಾಡಿ. ಇವತ್ತಾಗಿದ್ದರು ಬುಧವಾರ, ಇವತ್ತು ಬುಧವಾರ. ಇನ್ನು ಇವತ್ತಿಂದ ನಾನು ನಿನ್ನೆ ಹಾಕಿಲ್ಲ, ಯಾಕಂತಂದರೆ ಇದನ್ನ ಓಪನ್ ಮಾಡಿಬಿಟ್ಟೆ. ಸೊ ಇವತ್ತಿಂದ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೇನೆ ಹೊಸದಾಗಿ. ಇವತ್ತಿಂದ ನಾವು ನೆಕ್ಸ್ಟು ಮಂಗಳವಾರ ಈ ವಾರದಲ್ಲೆಲ್ಲ ಎಷ್ಟು ಖರ್ಚು ಇವಾಗ ಹೇಗಿದ್ರು ಹಬ್ಬಗಳಿಗೆ ಅದಕ್ಕೆ ಸ್ವಲ್ಪ ಅಮೌಂಟ್ ಕೊಟ್ಟಿರ್ತಾರಲ್ವ ಕೈಗೆ, ಅದೊಂಚೂರು ಸೇವಿಂಗ್ಸ್ ಮಾಡ್ಕೊಬೋದು. ಒಂದು ₹500 ₹1000 ಈ ಥರ ಸೇವಿಂಗ್ಸ್ನ ಮಾಡಿಕೊಂಡು ಅದನ್ನು ನಾವೇನು ಮಾಡಬೇಕಂತಂದರೆ ಒಂದು ಹುಂಡಿನಲ್ಲಿ ಹಾಕ್ತಾ ಬರೋಣ. ಸೊ ಓಕೆನಾ. ಸೊ ನೆಕ್ಸ್ಟ್ ಮಂಗಳವಾರ ನಾನು ಈ ವೀಕಲ್ಲಿ ಎಷ್ಟು ಸೇವಿಂಗ್ಸ್ ಮಾಡಿದ್ದೆ ಅಂತ ನಿಮ್ಗೆ ಶೇರ್ ಮಾಡಿ ತೋರಿಸ್ತೀನಿ. ಸೊ ನೀವು ಏನಾದರೂ ಸೇವಿಂಗ್ಸ್ ಮಾಡಬೇಕು, ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವೇನಾದರೂ ತೊಗೊಳ್ಬೇಕು ಗೋಲ್ಡು ಅಥವಾ ಸಿಲ್ವಾರೋ ಅಂತಂದರೆ ನೀವೇನು ಮಾಡಬೇಕು, ಈ ಥರ ಸೇವಿಂಗ್ಸ್ನ ನನ್ನ ಜೊತೆ ಸ್ಟಾರ್ಟ್ ಮಾಡಿ. ಇನ್ನು ಪ್ರತಿ ಮಂಗಳವಾರ ನಾನು ಶೇರ್ ಮಾಡ್ತೀನಿ ನಾನು ಎಷ್ಟು ಸೇವಿಂಗ್ಸ್ ಮಾಡ್ಕೊಂಡಿದ್ದೆ ಈ ವಾರದಲ್ಲಿ ಅಂತಂದ್ಬಿಟ್ಟು. ನಿಮಗೆ ಎಷ್ಟು ಸಾಧ್ಯ ಆಗಿತ್ತು ಅಂತ ನೀವು ಹಂಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದು ₹100 ಆಗಿಲ್ಲ, ₹50 ಆಗಿದ್ರೆ ಯೋಚನೆ ಮಾಡಬೇಡಿ. ₹1 ಕೂಡ ನಾನು ಸೇರ್ತಾ ಹೋದರೆ ಅದು ನಿಮಗೆ ಮುಂದಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೊಂದು ಒಳ್ಳೆ ದುಡ್ಡು ಕೈ ಸೇರ್ತದೆ. ಅದು ₹1 ಇರಲಿ, ₹10 ಇರಲಿ, ಎಷ್ಟಾದರೂ ಇರಲಿ, ₹1 ಇದ್ರೂ ಅದನ್ನು ಸೇವಿಂಗ್ಸ್ ಮಾಡಿ. ಆ ದಿನದಲ್ಲಿ ನಿಮಗೆ ₹1 ಉಳಿತಾ, ₹10 ಉಳಿತಾ, ₹5 ಉಳಿತಾ. ಸೊ ಅದನ್ನು ಆ ಪರ್ಸಲ್ಲಿ ಹಾಕಿ ಸೇವಿಂಗ್ಸ್ಗಂತಲೂ ಪರ್ಸ್ನ ಇಟ್ಕೊಂಡಿರಿ. ಸೊ ಅದರಲ್ಲಿ ಇದನ್ನು ಹಾಕ್ತಾ ಬನ್ನಿ. ಸೊ ಪ್ರತಿ ಮಂಗಳವಾರ ಆ ಪರ್ಸಲ್ಲಿರೋದನ್ನೆಲ್ಲ ತೆಗೆಯೋದು ಮತ್ತು ನಾವು ಹುಂಡಿಗೆ ಅದನ್ನ ಹಾಕ್ತಾ ಹೋಗೋದು. ಸೊ ಈ ಥರ ಮಾಡೋಣ. ಓಕೆನಾ. ನೆಕ್ಸ್ಟ್ ಈಗ ನಾನು ಮತ್ತೆ ನನ್ನ ಗೋಲು ಬೇರೆ ಇದೆ, ಯಾಕಂತಂದರೆ ನನಗೆ ಈ ವರ್ಷದಲ್ಲಿ ತುಂಬ ಖರ್ಚು ವೆಚ್ಚಗಳು ಸುಮ್ಮನೆ ಎಲ್ಲ ವೇಸ್ಟ್ ದುಡ್ಡು, ಅಮೌಂಟು, ಪೂಜೆಗಳು ಅದು ಇದು ಅಂತ ಹೇಳಿ ಸ್ವಲ್ಪ ಎಲ್ಲ ತುಂಬ ವೇಸ್ಟ್ ಆಯಿತು ಅಮೌಂಟು. ಸೊ ನಾನು ಈ ವರ್ಷ ಏನಿತ್ತಲ್ಲ ನನ್ನ ಒಂದು ಹೆಲ್ತ್ನ ನೋಡ್ಕೊಳ್ಳೋದೇ ನಂಗೆ ಸರಿ ಹೋಗಿತ್ತು. ಸೊ ಅದಕ್ಕೋಸ್ಕರ ನಾನು ಅದರಲ್ಲಿ ಅಷ್ಟೊಂದು ಮನಿ ಸೇವಿಂಗ್ಸ್ ಕಡೆ ಗಮನ ಕೊಟ್ಟಿಲ್ಲ. ಹಾಗಾಗಿ ಮೊದಲೆಲ್ಲ ಮಾಡ್ಕೊಂಡ್ಬಂದಿದ್ದಿತ್ತು, ನೋಡೋಣ ಎಷ್ಟಿದೆಯೋ ಅಂತ ಅಂದ್ಬಿಟ್ಟು ಓಪನ್ ಮಾಡಿದೆ. ಓಪನ್ ಮಾಡಿದವಾಗ ಆಯಿತು, ಒಂದು 30 ಮೇಲೇ ಇತ್ತು. ಸೊ ಖುಷಿ ಆಯಿತು, ಪರವಾಗಿಲ್ಲ, ಒಂದು ಅಟ್ಲೀಸ್ಟ್ ಹಬ್ಬಕ್ಕೆ ಏನಾದರೂ 1 ಗ್ರಾಮದ ತೊಗೊಳೋಕ್ಕೆ ಆಗ್ತಾ ಇದೆಯಲ್ಲ ಅಂತಂದ್ಬಿಟ್ಟು 2 ಗ್ರಾಮ್ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ಅವ್ರ ಕಡೆನೇ ಇದೆ. ಏನಾದರೂ ಒಂದು ಲಕ್ಷ್ಮಿ ಗೋಲ್ಡ್ ಕಾಯಿನ್ ತೊಗೊಳ್ಳೋಣ ಗುರುವಾರ ಅಂತ ಅಂದ್ಬಿಟ್ಟು, ಗುರುವಾರ ತೊಗೊಂಡ್ರೆ ತುಂಬ ಒಳ್ಳೆಯದಂತ ಅಂದ್ಬಿಟ್ಟು ಗುರುವಾರ ಏನಾದರೂ ಒಂದು ಬೆಳ್ಳಿದು ಲಕ್ಷ್ಮಿ ಕಾಯಿನ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಅದನ್ನ ಅಲ್ಲೇ ಬಿಟ್ಬಿಟ್ಟು ಅದೆಲ್ಲ ಮತ್ತೆ ಲೆಸ್ ಮಾಡಿದ್ಮೇಲೆ ನೋಡಬೇಕು ಎಷ್ಟು ಆಗುತ್ತೋ ಬಿಲ್ಲು ಅಂತ. ಸೊ ಈ ಥರ ಮಾಡಿಕೊಂಡು ನಾನು ಈ ವರ್ಷ 2 ಗ್ರಾಮ್ ಗೋಲ್ಡ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನೀವೆಲ್ಲ ಏನಾದರೂ ಈ ಸೇವಿಂಗ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀರಾ ಏನೋಗೋದು ನನಗೆ ಗೊತ್ತಿಲ್ಲ. ಸೊ ಯಾರು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ರೆ ತೊಗೊಂಡಿದ್ದರೆ ಎಷ್ಟು ಅಮೌಂಟ್ ಸೇವಿಂಗ್ಸ್ ಮಾಡಿದ್ರಿ ವರ್ಷದಲ್ಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೀವು ಸೇವಿಂಗ್ಸ್ ಮಾಡುವಂಥದ್ದನ್ನ ನಿಮ್ಮ ಮನೆಯಲ್ಲಿ ಯಾರಿಗೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಇದು ಸೀಕ್ರೆಟಾಗಿ ಇರಲಿ. ಒಂದು ಸೀಕ್ರೆಟಾಗಿ ಮೇಂಟೈನ್ ಮಾಡಬೇಕು, ಇನ್ನೂ ಒಂದು ಗೊತ್ತಿರೋ ಥರ ಸ್ವಲ್ಪ ನಾವು ಅವ್ರ ಹತ್ರ ಕೇಳಿ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಹೇಳಿ ಇಟ್ಕೊಂಡಿರಿ. ಸೊ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ತೊಗೊಳ್ಬೋದು ಅಮೌಂಟ್ ಅಂತ ಹೇಳಿ ಶೇರ್ ಮಾಡ್ತೀನಿ. ಸೊ ಕೊನೆಗೂ ಮಹಾಲಕ್ಷ್ಮಿ ಅಮ್ಮನವ್ರ ಕಡೆಯಿಂದ ನನಗೆ ಈ ವರ್ಷ ಅಟ್ಲೀಸ್ಟ್ ಈಗ ನಾವು ಈ ಒಂದು 30,000 ಚಿಲ್ಲರೆ ಏನಿದೆಯಲ್ಲ, ಸೊ ಈ ಅಮೌಂಟ್ಗೆ ನಾವು ಮೊದಲಾಗಿದ್ದರೆ ಇದೇ ಒಂದು 3 ವರ್ಷ ಹಿಂದೆ ಆಗಿದ್ದರೆ ಒಂದು 4-5 ಗ್ರಾಮ್ ಗೋಲ್ಡ್ ತೊಗೋಬೋದಾಗಿತ್ತು. ನಾವು 4 ಗ್ರಾಮ್ ಅದು ತೊಗೊಳ್ಬೋದಾಗಿತ್ತು, ಒಂದು 5 ಗ್ರಾಮ್ ಅದು ತೊಗೊಳ್ಬೋದಾಗಿತ್ತು. ಬಟ್ ಇವಾಗ ಎಲ್ಲಿದೆ ಇಷ್ಟು ರೇಟಲ್ಲಿ ಅಷ್ಟು ಅಮೌಂಟಿಗೆ ನಮಗೆ ಸಿಗುವಂಥದ್ದು ಇಷ್ಟೇ ಗೋಲ್ಡು. ಅಂದರೆ ಏನು ಮಾಡೋದು, ಗೋಲ್ಡು ತೊಗೊಳ್ಬೇಕು, ಅವಶ್ಯಕತೆ ನಮಗಿದೆ. ಪ್ರತಿಯೊಬ್ಬರಿಗೂ ಗೋಲ್ಡ್ ಅವಶ್ಯಕತೆ ಇದೆ. ಚಿನ್ನ ನಮ್ಮ ಕೈಲಿತ್ತು ಅಂತಂದರೆ ಏನಕ್ಕಾದರೂ. ಸೊ ಇದು ನಿಮಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಮನಿ ಸೇವಿಂಗ್ಸ್ನ ಹೇಳ್ತೀನಿ. ಸೊ ನಾನು ಇನ್ನೊಂದಿದೆ, ಅದರಲ್ಲಿ ಎಷ್ಟಿದೆ ಏನೋ ನನಗೆ ಗೊತ್ತಿಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ಥರ ಸೇವಿಂಗ್ಸ್ ಮಾಡಿರೋದು. ಅದನ್ನು ಓಪನ್ ಮಾಡಿ ನೋಡಬೇಕು. ಸೊ ಅದು ನೆಕ್ಸ್ಟ್ ಓಪನ್ ಮಾಡಿಬಿಟ್ಟು ಎಷ್ಟಿದೆ ಅಂತ ಹೇಳಿ ಏನು ತೊಗೊಂಡೆ ಅಂತ ಹೇಳಿ ಹೇಳ್ತೀನಿ. ಇವಾಗ ಇಷ್ಟು ಫ್ರೆಂಡ್ಸ್, ಇದು ಒಂದು ವಾರದ ಸೇವಿಂಗ್ಸ್. ಮತ್ತು ಮಂತ್ಲಿ ಸೇವಿಂಗ್ಸ್ ನಾವು ಹೇಗೆ ಮಾಡೋದು, ವೀಕ್ಲಿ ಸೇವಿಂಗ್ಸ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.
ಸೊ ನಾನು ತೊಗೊಂಡಿದ್ದು ಈ ವರ್ಷ ನನ್ನ ಖುಷಿ ಆಗ್ತಾಯಿದೆ. 2 ಗ್ರಾಮ್ ಅಂದರೆ ಸುಮ್ಮನೆ 2 ಗ್ರಾಮ್ ತೊಗೊಳ್ಳೋದು ಅಂತಂದರೆ ಪರವಾಗಿಲ್ಲ ಬಿಡು ಅಂತ ಹೇಳಿ, ಅಟ್ಲೀಸ್ಟ್ 2 ಗ್ರಾಮ್ ಅದು ತೊಗೊಂಡೆ ಅಂತ ಹೇಳಿ ಖುಷಿ ಆಗ್ತಾಯಿದೆ. ಎಷ್ಟಾಗಿತ್ತು. ಸೊ ಇದು ಫ್ರೆಂಡ್ಸ್ ಇವತ್ತಿನ ಒಂದು ಮನಿ ಸೇವಿಂಗ್ಸ್ ಟಿಪ್ಸು, ಜೊತೆಗೆ ನಾನೇನು ತೊಗೊಂಡೆ ಅಂತ ಹೇಳಿಬಿಟ್ಟು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಎಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆ ಟಿಪ್ಸ್ನ ಶೇರ್ ಮಾಡ್ತೀನಿ. ಸೊ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಐ ಲವ್ ಯು ಆಲ್. ಆ್ಯಂಡ್ ಪ್ಲೀಸ್ ಯಾರಾದರೂ ಹೊಸ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಮಾನಿಟೈಸೇಷನ್ ಆಫ್ ಆಗಿದೆ, ಪ್ಲೀಸ್ ಅದು ಮತ್ತೆ ಆನ್ ಹಾಕೋದಕ್ಕೆ ಹೆಲ್ಪ್ ಮಾಡಿ. ನನ್ನ ವೀಡಿಯೋಸಲ್ಲಿ ನಾನು ನಿಮಗೆ ವೇಸ್ಟಾಗಿ ಯಾವ ಒಂದು ಇದನ್ನು ಕೊಡೋದಿಲ್ಲ ಅಲ್ವಾ. ಈಗ ಸುಮ್ಮನೆ ಏನೇನೋ ಕೆಲವೊಬ್ಬರು ಏನೂ ಇರೋದಿಲ್ಲ, ಬಟ್ ಆದರೂ ಕೆಲವೊಬ್ಬರದ್ದು ವೀಡಿಯೋಸ್ಗೆ ಅಷ್ಟು ಚೆನ್ನಾಗಿ ವ್ಯೂಸ್ ಬರ್ತಾ ಇರುತ್ತೆ. ಬಟ್ ನಾನು ನಮ್ಮ ಹೆಣ್ಮಕ್ಳಿಗೆಲ್ಲನೂ ಯೂಸ್ ಆಗುವಂತಹದ್ದೇ ನಾನು ಕೊಡ್ತೇನೆ. ಪ್ರತಿಯೊಂದು ವೀಡಿಯೋದಲ್ಲಿ ನಾನು ನಿಮಗೇನಾದರೂ ಒಂದು ಡಿವೋಷ್ನಲ್ ಇರ್ಬೋದು, ಸ್ಪಿರಿಚುವಲಿಟಿ ಇರ್ಬೋದು, ಮನಿ ಸೇವಿಂಗ್ಸ್ ಇರ್ಬೋದು, ಗೋಲ್ಡ್ ಸೇವಿಂಗ್ಸ್ ಇರ್ಬೋದು, ಅಥವಾ ನಮ್ಮ ಸೆಲ್ಫ್ ಕೇರ್ ಇರ್ಬೋದು. ಸೊ ಈ ಥರದ್ದು ಏನಾದರೂ ಕೊಡ್ತಾನೆ ಇರ್ತೀನಲ್ವ ನನ್ನ ಒಂದು ಚಾನಲಲ್ಲಿ. ಸೊ ನಾನು ಫಸ್ಟು ತುಂಬ ಚೆನ್ನಾಗಿ ರನ್ನಿಂಗ್ ಆಗ್ತಾಯಿತ್ತು, ಬಟ್ ಈಗ ನಾನು ಯಾವಾಗ 1.5 ವರ್ಷ ನಿಲ್ಲಿಸಿದೆ ಅಲ್ಲ, ಸೊ ಆವಾಗಿಂದ ವ್ಯೂವರ್ಸ್ ಎಲ್ಲ ಹೋಗಿದ್ದಾರೆ. ಬಟ್ ಓಕೆ, ಪರವಾಗಿಲ್ಲ. ಈಗ ಮತ್ತೆ ಒಂದು ಸ್ವಲ್ಪ ಜನ ಆ್ಯಡ್ ಆಗಿದ್ದಾರೆ. ಹೊಸ್ದಾಗಿ ಇರುತ್ತೆ ನನ್ನ ಚಾನಲ್ ನೋಡ್ತಿದ್ದೆ, ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಶೇರ್ ಮಾಡಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು ಆಲ್ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.